ಅಧಿಕ ಮಾಸದ ಒಂದು ಕ್ರಮ. ಈ ಅಧಿಕ ಮಾಸ ಅಂದರೆ ಏನು ಅಂತ ನಾವು ಮೊದಲು ತಿಳ್ಕೊಳ್ಬೇಕು. ಯಾವ ಮಾಸದಲ್ಲಿ ಸಂಕ್ರಮಣ ಇರೋಲ್ಲ. ಸಂಕ್ರಮಣ ಅಂದರೆ ಸೂರ್ಯ ಪ್ರತಿ ತಿಂಗಳು ಒಂದೊಂದು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಹಾಗೆ ಯಾವ ಮಾಸದಲ್ಲಿ ಸೂರ್ಯನ ಸಂಕ್ರಮಣ ಆಗೋಲ್ಲೋ ಅಥವಾ ಒಂದೇ ಮಾಸದಲ್ಲಿ 2 ಬಾರಿ ಸಂಕ್ರಾಂತಿ ದ್ವಯಮೇವಚ ಅಂತ 2 ಬಾರಿ ಸಂಕ್ರಮಣ ಆಗುತ್ತೋ ಅದನ್ನು ಮಲಮಾಸ ಅಂತ ಕರಿತಾ ಇದ್ದಾರೆ, ಅಥವಾ ಅಧಿಕ ಮಾಸ ಅಂತ ಕರಿತಾ ಇದ್ದಾರೆ. ಈ ಅಧಿಕ ಮಾಸ ಎಂಥದ್ದು ಅಂದರೆ, ಹೇಗೆ ಪರ್ವತಗಳಲ್ಲಿ ಮೇರು ಪರ್ವತ ಶ್ರೇಷ್ಠವೋ, ಗ್ರಹಗಳಲ್ಲಿ ಸೂರ್ಯ ಹೇಗೆ ಶ್ರೇಷ್ಠನೋ, ನದಿಗಳಲ್ಲಿ ಗಂಗೆ ಶ್ರೇಷ್ಠವೋ, ಹಾರುವ ಹಕ್ಕಿಗಳಲ್ಲಿ ಗರುಡ ಹೇಗೆ ಶ್ರೇಷ್ಠನೋ, ನಕ್ಷತ್ರಗಳಲ್ಲಿ ಚಂದ್ರ ಎಷ್ಟು ಶ್ರೇಷ್ಠನೋ, ಹಾಗೆ ಮಾಸಾನಾಂ ಮಲಮಾಸೋಯಂ ದ್ವಿಪದಾಂ ಬ್ರಾಹ್ಮಣೋಯತ, ವರ್ಣಗಳಲ್ಲಿ ಬ್ರಾಹ್ಮಣರು ಹೇಗೆ ಶ್ರೇಷ್ಠರೋ ಹಾಗೆ ಮಾಸಗಳಲ್ಲಿ ಅಧಿಕ ಮಾಸ ಅತ್ಯಂತ ಉತ್ಕೃಷ್ಟವಾದ ಮಾಸ. ಸಾಧನೆ ಮಾಡಿಕೊಳ್ಳಿಕ್ಕೆ ಅಂತ, ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ಅಂತ. ಈ ಮಾಸಕ್ಕೆ ಈ ಹೆಸರು ಹೇಗೆ ಬಂತು ಅಂದರೆ, ಪದ್ಮಪುರಾಣ ಅದರ ವಿವರಣೆಯನ್ನು ಕೊಡ್ತಾ ಹೇಳುತ್ತೆ, ಮಲಾಪಕರ್ಷಕೋ ಮಾಸೋ ಮಲಮಾಸಸ್ತತೋ ಬುಧೈಹಿ. ಜ್ಞಾನಿಗಳು ಈ ಮಾಸಕ್ಕೆ ಮಲಮಾಸ ಅಂತ ಕರೆದದ್ದರ ಕಾರಣ, ಆ ಮಾಸ ಮಲ ಉಳ್ಳದ್ದು ಅಲ್ಲ. ಮಲ ಅಂದರೆ ಕೊಳೆ. ನಿಜವಾಗಿಯೂ ಈ ಮಾಸದ ಧರ್ಮಗಳನ್ನು ಆಚರಣೆ ಮಾಡುವವನ ಜನ್ಮ ಜನ್ಮಾಂತರದ ಮಲವನ್ನು ಕಳೆಯುವ ಮಾಸ. ನಮ್ಮಲ್ಲಿರುವ ಮಲವನ್ನು ಅಪಕರ್ಷಣೆ ಮಾಡುವಂತಹ ಮಾಸ. ಆದ ಕಾರಣ ಇದಕ್ಕೆ ಮಲಾಪಕರ್ಷಕ. ಮೈ, ಮಾತು, ಮನಸ್ಸು, ಈ 3 ತ್ರಿಕರಣಗಳು, ಇವುಗಳಲ್ಲಿರುವಂತಹ ಕೊಳೆಯನ್ನು ಈ ಮಾಸದ ಆಚರಣೆ ಮಾಡಿದರೆ ಆ ಮಾಸದ ನಿಯಾಮಕನಾದ ಶ್ರೀ ಪುರುಷೋತ್ತಮ ಅವರನ್ನು ಎಲ್ಲ ಕೊಳೆಗಳಿಂದ ಪಾರು ಮಾಡ್ತಾನಂತೆ. ನಿರ್ಧಾರಿತೋ ವಸಿಷ್ಠಾದ್ಯೈ ಪುರಾಣೈ ವೇದ ಚಿಂತಕೈ. ಸದಾ ವೇದಾಂತ ಚಿಂತನೆ ಮಾಡುವಂತಹ ಜ್ಞಾನಿಗಳಾದ ವಸಿಷ್ಠರೇ ಮೊದಲಾದವರು ಈ ಮಾಸ, ಯಾವ ಮಾಸದಲ್ಲಿ ಸೂರ್ಯನ ಸಂಕ್ರಮಣ ಆಗೋಲ್ವೋ, ಯಾವುದು ಅಧಿಕ ಮಾಸವಾಗಿ ಬರುತ್ತೋ ಆ ಮಾಸವನ್ನು ಆ ರೀತಿ ಮಲಾಪಕರ್ಷಕ ಮಾಸ ಅಂತ ನಿರ್ಧಾರ ಮಾಡಿದ್ದಾರೆ. ಮಲಂತು ಪಾತಕಂ ನಾಮ ಸ್ನಾನದಾನಾದಿ ದೀಪಕೈ ಕ್ರಿಯತೆ ಭಸ್ಮತ್ಸಾತ್ ಸರ್ವಂ ಪುರುಷೋತ್ತಮ ಪೂಜಕೈ. ಈ ಮಾಸದಲ್ಲಿ ಯಾರು ಸ್ನಾನ, ಬೆಳಗಾಗೆದ್ದು ಪುರುಷೋತ್ತಮ ನೀನು ಪ್ರೀತನಾಗು ಅಂತ ಸಕಾಲದಲ್ಲಿ ಸ್ನಾನ ಮಾಡಿದ್ರೆ ಅದೇ ಒಂದು ನೇಮ. ಈ ಕಾಲದಲ್ಲಿ ಅಧಿಕ ಮಾಸದಲ್ಲಿ ಮಾಡಬೇಕಾದ ಒಂದು ದೊಡ್ಡ ವ್ರತ. ವ್ರತ ಅಂದರೆ ಧಾರಣೆ ಮಾಡುವಂಥದ್ದು. ಸ್ನಾನ ಮಾಡ್ತೇನೆ 1 ತಿಂಗಳು ಸಕಾಲದಲ್ಲಿ, ಅಲ್ಲ ಸ್ನಾನ ಅಂತೂ ಮಾಡೇ ಮಾಡ್ತೀವಿ, ಆದರೆ ಯಾವ ಕಾಲದಲ್ಲಿ ಮಾಡಿದ್ರೆ ಅದು ವಿಹಿತವೋ ಆ ಕಾಲದಲ್ಲಿ ಮಾಡ್ತೇನೆ. ಈ ಕರ್ಮದಿಂದ ಭಗವಂತ ನೀನು ಪ್ರೀತನಾಗು ಅಂತ ಸ್ನಾನ ಮಾಡಿದರೆ ಸಾಕಂತ. ಏನು ನಮಗೆ ಶಕ್ತಿ ದೇವರು ಕೊಟ್ಟಿದ್ದಾನೋ, 3 ಕೋಟಿ ದೇವತೆಗಳು ಪ್ರೀತರಾಗಲಿ ಅಂತ 33 ಜನ ದೇವತೆಗಳು, ಅವರ ಪ್ರೀತ್ಯರ್ಥವಾಗಿ 33 ಸಂಖ್ಯೆಯಿಂದ ದಾನ ಮಾಡ್ತಕ್ಕಂಥದ್ದು ದಾನ. ಏನಾಗಲಿಲ್ಲ, ವಯಸ್ಸಾದ ಕಾಲದಲ್ಲಿ ಬೆಳಗಿನ ಜಾವ ಎದ್ದು ಥಂಡಿಲಿ ಸ್ನಾನ ಮಾಡೋದು ಒಂದು ದೊಡ್ಡ ಕಷ್ಟ. ಅದು ದೇಹ ಪ್ರಾಬ್ಲಮ್. ಹೋಗಲಿ, ದಾನ ಮಾಡೋಣ, ದುಡ್ಡಿನ ಪ್ರಾಬ್ಲಮ್. ಹಾಗಾದ್ರೆ ಒಂದು ಕೆಲಸ ಮಾಡಿ, ದೇವರ ಮುಂದೆ 2 ದೀಪ ಹಚ್ಚಿ ಭಗವಂತ ನೀನು ಪ್ರೀತನಾಗ ಸಾಕು.
ಇದಕ್ಕಿಂತ ಇನ್ನೇನು? ಹಗಲು ಹಚ್ಚುವ ದೀಪ, ರಾತ್ರಿ ಹಚ್ಚುವ ದೀಪ ಭಗವಂತನ ಮುಂದೆ ಇಟ್ಟು ಕೃಷ್ಣಾರ್ಪಣ ಅಂದರೂ ಸಾಕಂತ. ನಿಜವಾಗಿಯೂ ಸಾಧನೆ ಮಾಡಲೇಬೇಕು, ಅನ್ಯಾಯವಾಗ ಟೈಮ್ ಹೋಗ್ಬಿಡುತ್ತೆ, ಮತ್ತಿನ್ನು ಅಧಿಕ ಮಾಸ ಬಂದಾಗ ನಾವಿರ್ತೀವೋ ಇಲ್ವೋ, ಹೀಗೆ ಏನಾರು ಮಾಡಿಬಿಡ್ಬೇಕು ಅನ್ನುವ ಬುದ್ಧಿವಂತ ಏನು ಮಾಡ್ತಾನೋ ಅದನ್ನೇ ದೇವರಿಗೆ ಅರ್ಪಣೆ ಮಾಡ್ತಿರ್ತಾನೆ. ದೇವರ ಪ್ರೀತಿಗಾಗಿಯೇ ಎಲ್ಲವನ್ನೂ ಮಾಡ್ತಾನೆ. ದೇವರು ಮಾಡುವವನು ಮಾಡುವ ಕ್ವಾಲಿಟಿ ನೋಡ್ತಾನೆ, ವಿನ ಕ್ವಾಂಟಿಟಿ ನೋಡಲ್ಲ. ಇವನು ಎಷ್ಟು ಕೊಟ್ಟ ಅಲ್ಲ, ಹೇಗೆ ಕೊಟ್ಟ, ಎಂಥ ಬುದ್ಧಿಯಿಂದ ಕೊಟ್ಟ, ಅದನ್ನು ಭಗವಂತ ನೋಡ್ತಾನೆ. ನಾವೆಲ್ಲ ಬರೋರು ಕೈ ನೋಡ್ತೀವಿ, ಏನು ಕೊಡ್ತಾರೆ, ಎಷ್ಟು ಕೊಡ್ತಾರೆ ಅಂತ. ದೇವರು ಕೈ ನೋಡಲ್ಲ, ಮನಸ್ಸಿನ ಒಳಗೆ ಏನಿದೆ ಅಂತ ನೋಡ್ತಾನಂತೆ. ಕೊಡುವವನ ಮನಸ್ಸು ಎಂಥದ್ದು ನೋಡಿ ಅನುಗ್ರಹ ಮಾಡ್ತಾನಂತೆ. ಯಾರು ಸ್ನಾನ, ದಾನ, ದೀಪ ಇದನ್ನು ಮಾಡ್ತಾರೆ, ಅವರ ಎಲ್ಲವೂ ಕೂಡ, ಎಲ್ಲ ಪಾಪಗಳು ಕೂಡ ಭಸ್ಮಸಾತ್. ಪುರುಷೋತ್ತಮ ಮಾಸ ನಿಯಾಮಕನಾದ ಶ್ರೀಹರಿ ಪುರುಷೋತ್ತಮ ರೂಪಿ ಪರಮಾತ್ಮ ಜನ್ಮ ಜನ್ಮಾಂತರದ ಪಾಪವನ್ನೆಲ್ಲ ಕಳಿತಾನಂತೆ. ನಾವು ಎಷ್ಟೋ ಜನ್ಮದಲ್ಲಿ ಮಾಡಿದ ಪಾಪ ಅನ್ನುವ ಪ್ರಜ್ಞೆಯೇ ಇಲ್ಲದೆ ಮಾಡಿದ್ದೇವೆ. ಈಗೇನೋ ಮನುಷ್ಯರಾಗಿ ಬಂದಿದ್ದೇವೆ, ಮಠ ಮಂದಿರ ಪಕ್ಕದಲ್ಲಿದ್ದೇವೆ, ಮಹಾಭಾರತ ಭಾಗವತ ಇತ್ಯಾದಿ ಚೂರು ಪಾರು ಕಿವಿಲಿ ಹಾಕ್ಕೊಂಡಿದ್ದೇವೆ. ಮಾಡಬಾರದ್ದನ್ನು ಮಾಡಿದಾಗ ಇದು ಪಾಪ ಅಂತ ಗೊತ್ತಾಗ್ತಾ ಇದೆ. ಆದರೆ ಅದೇ ನರಿ, ನಾಯಿ, ಕುರಿ, ಕೋಳಿ, ಕತ್ತೆಯಾಗಿ ಹುಟ್ಟಿದಾಗಲೋ ಅಥವಾ ಮನುಷ್ಯರಾಗಿ ಹುಟ್ಟಿದಾಗ ಎಲ್ಲೋ ಸೌತ್ ಆಫ್ರಿಕಾ ಒಳಗೋ ಇನ್ನೆಲ್ಲೋ ಏನು ಸಂಸ್ಕಾರವೇ ಇಲ್ಲದಂತಹ ಜಾಗದಲ್ಲಿ ಹುಟ್ಟಿದರೆ ನಿಮಗೇನು ಗೊತ್ತಾಗಿದೆ? ಆ ಎಲ್ಲ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ಕೂಡ ಈ ಜನ್ಮದಲ್ಲಿ ಪರಿಹಾರ ಮಾಡಿಕೊಳ್ಳುವ ಸಾಧ್ಯತೆ ಇದೆಯಂತೆ. ಒಂದು ಸಣ್ಣ ಸಣ್ಣ ಧರ್ಮವನ್ನು, ಅದಕ್ಕೆ ಹೇಳ್ತಾರೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋದ್ಭಯಾತ್. ನೀವೇನು ಭಾರಿ ಧರ್ಮ ಮಾಡಬೇಕಾದ್ದಿಲ್ಲ, ಸ್ವಲ್ಪ ಮಾಡುವ ಸ್ನಾನವನ್ನೇ ರೈಟ್ ಟೈಮ್ ಮಾಡಿ ಭಗವಂತ ನೀನು ಪ್ರೀತನಾಗು ಅಂತ ಅಂದ್ಬಿಟ್ರೆ ಸಾಕು. ಹಾಗಾಗಿ ಸಣ್ಣ ಸಣ್ಣ ಸತ್ಕರ್ಮಕ್ಕೂ ಕೂಡ ಅನೇಕ ಪಾಪಗಳನ್ನು ಪರಿಹಾರ ಮಾಡುತ್ತಾದ ಕಾರಣ ಈ ಮಾಸಕ್ಕೆ ವಸಿಷ್ಠರೇ ಮೊದಲಾದವರು ಮಲಾಪಕರ್ಷಕ ಮಾಸ ಅಥವಾ ಮಲಮಾಸ ಅಂತ ಕರೆದಿದ್ದಾರೆ. ಈ ಅಧಿಕ ಮಾಸ ಯಾರು ಮಾಡಬೇಕು, ಯಾರು ಮಾಡಬಾರ್ದು ಹೀಗೇನಿಲ್ಲ ರೀ, ಎಲ್ಲರೂ ಮಾಡಬೇಕಾದ್ದು. ಅಕಾಮ ಸರ್ವಕಾಮೋವ ಯೋ ಅಧಿಕ ಮಾಸಂ ಪ್ರಪೂಜೆಯೇ ಕರ್ಮಾಣಿ ಭಸ್ಮಸಾತ್ ಕೃತ್ವ ಮಾಮೇವೈ ಸಂಶಯಂ. ಅವನಿಗೂ ಕಾಮನೆ ಇದ್ರೆ ಇರಲಿ, ಇಲ್ದಲೇ ಇರಲಿ, ಏನು ಬೇಕು ಅಂತ ಮಾಡಿ, ಬೇಡ ಅಂತ ಮಾಡಿ, ಅಂದರೆ ಏನೇ ಕಾಮನೆ ಇದ್ರೂ ಈ ಮಾಸದ ವ್ರತಗಳನ್ನು ಮಾಡಿ, ಇಲ್ಲ ನಮಗೇನೂ ಬೇಡ ಆದರೂ ಮಾಡಿ. ಯಾರು ಹಾಗೆ ಮಾಡ್ತಾ ಇದ್ದಾನೆ ಅವನ ಎಲ್ಲ ದುಷ್ಕರ್ಮಗಳು ಕೂಡ ಭಸ್ಮ ಆಗಿ ಹೋಗುತ್ತೆ. ಕಡೆಯದಾಗಿ ಈ ಮಾಸ ನಿಯಮವನ್ನು ಆಚರಣೆ ಮಾಡುವವ ನನ್ನ ಲೋಕವನ್ನೇ ಹೊಂತಾನೆ, ಇದರಲ್ಲಿ ಸಂಶಯವೇ ಬೇಡ ಅಂತ ಸ್ವಯಂ ಭಗವಂತ ಇದನ್ನು ಹೇಳ್ತಾ ಇದ್ದ. ಯಾರು ಈ ಮಾಸದ ನಿಯಮಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರು ಎಲ್ಲ ತೀರ್ಥಗಳ ಸನ್ನಿಧಾನ ಉಳ್ಳವರಾಗ್ತಾ ಇದ್ದಾರಂತೆ. ಪೃಥಿವ್ಯಾಂ ಯಾನಿ ತೀರ್ಥಾನಿ ಕ್ಷೇತ್ರಾಣಿ ಸರ್ವದೇವತಾ ತದ್ದೇಹೇ ತಾನಿ ತಿಷ್ಠಂತಿ ಯಕ್ಕುರ್ಯಾತ್ ಪುರುಷೋತ್ತಮಂ. ಇದರ ತಾತ್ಪರ್ಯ, ನೀವು ಮಾಡದಿದ್ರೂ ಮಾಡುವವರನ್ನು ನೋಡಿ ಸಂತೋಷಪಟ್ಟವ್ರಿಗೊಂದು ಕೈ ಮುಗಿದ್ರೂ ಸಾಕು. ಎಲ್ಲ ನದಿ ಸ್ನಾನ ಮಾಡಿದ ಫಲ ಬರುತ್ತೆ, ಎಲ್ಲ ಯಾತ್ರೆ ಮಾಡಿದ ಫಲ ಬರುತ್ತೆ. ನಮಗೇನು ದಾನ ಮಾಡಲಿಕ್ಕೆ ಶಕ್ತಿ ಇಲ್ಲ. ಯಾರಿಗೋ ದೇವರು ಸಂಪತ್ತು ಕೊಟ್ಟ, ಸದ್ಬುದ್ಧಿನೂ ಕೊಟ್ಟ, ಸತ್ಕರ್ಮ ಮಾಡಲಿಕ್ಕೆ ಪ್ರಚೋದನೂ ಮಾಡ್ದ. ಅದನ್ನು ನೋಡುವ ಭಾಗ್ಯ ನಮಗೆ ಕೊಟ್ಟರೆ, ದೇವರು ಕೊಟ್ಟ ನಾಲಿಗೆಯಲ್ಲಿ ಎರಡು ಒಳ್ಳೆ ಮಾತಾಡಿ, ಎಂಥ ಪುಣ್ಯಾತ್ಮರಪ್ಪ ನೀವೇ ಧನ್ಯರು, ಇಷ್ಟೊಂದು ನಿಮ್ಮನ್ನು ನೋಡಿದ ಸಂತೋಷ ಆಗುತ್ತೆ, ನಿಮಗೆ ಒಂದು ಕೈ ಇಷ್ಟು ಮುಗಿದ್ರೂ ಸಾಕು. ಕೆಲವರು ಮಾಡೋರು ನೋಡಿ ಆಡ್ಕೋತಿರ್ತಾರೆ, ತಾವು ಮಾಡಲ್ಲ, ಮಾಡೋರನ್ನ ಕಂಡ್ರೂ ಆಗಲ್ಲ. ಅದು ಮಾಡಬಾರ್ದಂತ. ಮಾಡೋರು ನೋಡಿ ಹೊಗಳ್ತಾ ಇದ್ರೆ ದೇವರು ಈ ಹೊಗಳವನಿಗೂ ಕೂಡ ಒಂದು ಸತಿ ಮಾಡುವ ಚಾನ್ಸ್ ಕೊಡ್ತಾನಂತ. ಇಷ್ಟು ಹೊಗಳ್ತೀಯ, ನಿನಗೂ ಒಂದು ಚಾನ್ಸ್ ಕೊಡ್ತೀನಿ ಅಂತ.
ನಾವು ಮಾಡೋದು ಇಲ್ಲ, ಮಾಡೋರನ್ನ ಕಂಡ್ರೆ ನಮಗೆ ಆಗೋದು ಇಲ್ಲ. ಇದು ನಮ್ಮ ಸ್ವಭಾವ. ಏನು ಬರೀ ನಾಟಕ ರೀ ಏನು ಅನ್ನೋದು. ನೀವು ನಾಟಕಕ್ಕಾದರೂ ಒಳ್ಳೆ ಕೆಲಸ ಮಾಡಿ, ಅದು ಇಲ್ಲ, ಅದಕ್ಕೆ ಹೇಳಬೇಡಿ. ನಾಟಕನೂ ಮಾಡ್ಲಿಕ್ಕೆ ಬರಲ್ಲ. ಭಾರಿ ಆಶ್ಚರ್ಯ ಅಂದರೆ, ಯಾರು ಈ ಅಧಿಕ ಮಾಸದ ನೇಮಗಳು, ಸ್ನಾನ ದಾನ ಇತ್ಯಾದಿಗಳನ್ನು ಮಾಡ್ತಾನೆ, ಆ ಮಾಡೋದರಿಂದ ಅವನು ಮಾತ್ರ ಉದ್ಧಾರ ಆಗೋಲ್ಲಂತೆ, ತನ್ನ ಕುಲವನ್ನೇ ಉದ್ಧರಿಸಿ ಬಿಡ್ತಾನಂತೆ ಸತ್ಕರ್ಮ ಮಾಡುವ ಕ್ರಮದಿಂದ. ವಿಧಿವತ್ ಸೇವತೆಯಸ್ತು ಪುರುಷೋತ್ತಮ ಮಾದರಾತ್. ಈ ಮಾಸದಲ್ಲಿ ಪುರುಷೋತ್ತಮನ ಪೂಜೆಯನ್ನು, ಸಾಲಿಗ್ರಾಮದ ಪೂಜೆ ಮತ್ತಿನ್ಯಾವುದಿಲ್ಲ, ಪುರುಷೋತ್ತಮ ಅಂದರೆ ಹುಡ್ಕೊಂಡೆಲ್ಲ ಹೊರಡಬೇಡಿ. ಮನೇಲಿರೋ ಸಾಲಿಗ್ರಾಮದ ಪೂಜೆನೇ. ತುಳಸಿ ದಳ ಇಟ್ಟು ನೀರು ಹಾಕಿ ಭಕ್ತಿ ಶ್ರದ್ಧೆಯಿಂದ ಇನ್ನೊಂದು ಕಡೆ ಮನಸ್ಸು ಮಾಡದೆ ದೇವರಲ್ಲೇ ಮನಸ್ಸಿಟ್ಟು ದೇವರ ಆರಾಧನೆ ಮಾಡಿಬಿಟ್ರೆ ಸಾಕು. ಕುಲಂ ಸ್ವಕೀಯಂ ಉದ್ಧೃತ್ಯ, ತನ್ನ ಕುಲವನ್ನೇ ಉದ್ಧರಿಸ್ತಾನಂತವನು. ಈ ಮಾಸದಲ್ಲಿ ಸಾಲಿಗ್ರಾಮದ ಅರ್ಚನೆ, ಪುರುಷೋತ್ತಮನ ಪ್ರೀತಿಗಾಗಿ ಮಾಡುವ ದಾನದಿಂದ ಅಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಜೊತೆಗೆ ಈ ಮಾಸವನ್ನು ಯಾರು ಭಗವತ್ ಪ್ರೀತಿಕಾರಕವಾಗಿ ಕಳೀತಾರೆ, ಅವರಿಗೆ ದುಸ್ವಪ್ನದಿಂದ ಉಂಟಾದ ದೋಷ ಪರಿಹಾರ ಆಗತ್ತಂತೆ. ಏನಾದರೂ ಕೆಟ್ಟ ಕೆಟ್ಟ ಸ್ವಪ್ನಗಳು ಬಿದ್ದಿದ್ರೆ, ಸ್ವಪ್ನಗಳು ಸುಳ್ಳಲ್ಲ, ಸ್ವಪ್ನ ಸತ್ಯ, ಅದೇ ಮುಂದೆ ಆಗುವಂಥದ್ದನ್ನು ಅದು ಸೂಚಕವೂ ಹೌದು. ಏನಾದರೂ ದುಷ್ಟ ಸ್ವಪ್ನಗಳು ಬಿದ್ದಿದ್ರೆ ಅದು ಪರಿಹಾರ ಆಗಬೇಕು ಅಂತ ಮನಸ್ಸಿನಲ್ಲಿ ಆಸೆ ಪಟ್ಟಿದ್ರೆ ಈ ಮಾಸದ ನಿಯಮವನ್ನು ಆಚರಣೆ ಮಾಡಬೇಕು. ಅಷ್ಟೇ ಅಲ್ಲ, ದಾರಿದ್ರ್ಯವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಈ ವ್ರತಕ್ಕಿದೆಯಂತೆ. ನಮ್ಮ ದುಷ್ಕರ್ಮಗಳನ್ನು ಪರಿಹಾರ ಮಾಡುವ ಶಕ್ತಿ. 3: ದುಸ್ವಪ್ನಂ ಚೈವ ದಾರಿದ್ರ್ಯಂ ದುಷ್ಕೃತಿಂ ತ್ರಿವಿಧಂಚಯತ್. ದುಷ್ಕೃತ್ಯ ಅಂದರೆ ಮೈಯಿಂದ, ಮನಸ್ಸಿನಿಂದ, ಮಾತಿನಿಂದ ಮಾಡಿದ 3 ಬಗೆಯ ದುಷ್ಕೃತಿಗಳು, ಕೆಟ್ಟ ಕರ್ಮಗಳು. ಜೊತೆಗೆ ದುಸ್ವಪ್ನ, ಜೊತೆಗೆ ದಾರಿದ್ರ್ಯ. ಇವೆಲ್ಲವನ್ನು ತತ್ಸರ್ವಂ ವಿಲಯಮ್ಯಾಂತಿ ಕೃತೇ ಶ್ರೀ ಪುರುಷೋತ್ತಮೇ. ಈ ಪುರುಷೋತ್ತಮ ಮಾಸದ ವ್ರತವನ್ನು ಯಾರು ಮಾಡ್ತಾ ಇದ್ದಾನೆ ಅವನು ಈ 3ರಿಂದ ಉದ್ಧೃತನಾಗ್ತಾ ಇದ್ದಾನೆ, 3ರಿಂದ ಬಿಡುಗಡೆ ಹೊಂದ್ತಾ ಇದ್ದಾನೆ ಅಂತ. ಈ ಮಾಸದ ಮಹಿಮೆಯನ್ನು ಹೇಳ್ತಕ್ಕಂತಹ ಒಂದು ಕಥೆ, ಒಬ್ಬ ಜಿಪುಣನ ಕಥೆ. ಇದು ಬೃಹನ್ನಾರದೀಯ ಪುರಾಣದಲ್ಲಿ ಬರುವಂತಹ ಉಪಾಖ್ಯಾನ. ಅದಕ್ಕೆ ಕದರಿಯೋಪಾಖ್ಯಾನ ಅಂತ ಕರೀತಾ ಇದ್ದಾರೆ. ಒಬ್ಬ ಜಿಪುಣನ ಕಥೆ. ಇದು ಸ್ವಯಂ ಭಗವಂತ ನಾರದರಿಗೆ ಹೇಳ್ತಾ ಇದ್ದ. ನಾರದರು ಈ ಮಾಸದ ವ್ರತ ಏನು, ನಿಯಮ ಏನು, ಹೇಗೆ ಮಾಡಬೇಕು, ಸ್ವಯಂ ಭಗವಂತನನ್ನೇ ಕೇಳಿದ್ದಾರೆ. ಈ ಮಾಸದ ಮಹಿಮೆಯನ್ನು ಹೇಳುವ ಸಂದರ್ಭದಲ್ಲಿ ನಾರಾಯಣ ನಾರದರಿಗೆ ಹೇಳಿದ ಒಂದು ಆಖ್ಯಾನ. ಕಶ್ಚಿತ್ ಕೇರಳ ದೇಶೀಯೋ ದ್ವಿಜ ಪರಮಲೋಲುಪ ನಿತ್ಯಂ ಧನಚಯೇ ದಕ್ಷ ಸರಗೇ ವದನ ಪ್ರಿಯ. ನೋಡಿ, ಇದೆಲ್ಲ ನಮ್ಮದೇ ಕಥೆ, ಬೇರೆ ಯಾರ್ದಲ್ಲ. ಕೇರಳದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದಂತೆ. ಅಂದರೆ ಬ್ರಾಹ್ಮಣ ಜಾತಿಯಿಂದ ಬ್ರಾಹ್ಮಣ ಆಗಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳುವ ಕಥೆ ಇದು. ಎಂಥ ಬ್ರಾಹ್ಮಣ ಅಂದರೆ ಅವನ ಹೆಸರು ಚಿತ್ರಶರ್ಮ ಅಂತ. ಅವನ ಚರಿತ್ರೆ ವಿಚಿತ್ರವಾಗಿತ್ತು, ಅದಕ್ಕೆ ಅವನಿಗೆ ಚಿತ್ರಶರ್ಮ ಹೆಸರು. ಅವನು ಭಾರಿ ಶ್ರೀಮಂತ, ಬೇಕಾದಷ್ಟು ದುಡ್ಡಿತ್ತು. ಈ ವಿಚಿತ್ರ ಕಥೆ ಅಂದರೆ ಏನು ಗೊತ್ತಾ? ಸಾಮಾನ್ಯ ಎಲ್ಲ ಬ್ರಾಹ್ಮಣರ ಕಥೆ ನಾವು ಕೇಳುವಾಗ ಒಂದು ಊರಿನಲ್ಲಿ ಒಬ್ಬ ಬಾಡ ಬ್ರಾಹ್ಮಣ, ಇವನು ಬಡ ಬ್ರಾಹ್ಮಣ, ಇವನು ಬಾಡ ಬ್ರಾಹ್ಮಣ ಅಲ್ಲ, ಇವನು ಬಡ ಆದ್ಮಿ, ಇವನು ಭಾರಿ ಬ್ರಾಹ್ಮಣ, ಬೇಕಾದ ದುಡ್ಡಿತ್ತು. ದುಡ್ಡಿದ್ರೇನು, ಆದರೆ ಪರಮಲೋಲುಪ, ತುಂಬ ಜಿಪುಣ, ನಂಬರ್ 1 ಜಿಪುಣ. ಲೋಕೆ ಕದರಿಯ ಇತ್ಯಾಖ್ಯಾಂ ಗತಸ್ಥೇನೈವ ಕರ್ಮಣ. ಇವನಿಗೆ ಅವರಪ್ಪ ಅಮ್ಮ ನಾಮಕರಣ ಮಾಡುವಾಗ ಭಾರಿ ಜನರನ್ನು ಕರೆಸಿ ದೊಡ್ಡ ಫಂಕ್ಷನ್ ಮಾಡಿ ಇಟ್ಟ ಹೆಸರು ಚಿತ್ರಶರ್ಮ.
ಆದರೆ ಆ ಊರಿನಲ್ಲಿ ಚಿತ್ರಶರ್ಮ ಅಂದರೆ ಯಾರಿಗೆ ಗೊತ್ತಾಗ್ತಿರಲಿಲ್ಲ. ಇವನು ಮಾಡೋ ಚರ್ಯೆಯಿಂದ ಊರಿನ ಜನ ಇಲ್ಲ ಇವನಿಗೊಂದು ನಿಕ್ ನೇಮ್ ಇಟ್ಟಿದ್ರು. ಏನಿಟ್ಟಿದ್ರು ಅಂದರೆ ಕದರಿಯ ಅಂತ. ಕದರಿಯ ಅಂದರೆ ಜಿಪುಣ ಅಂತ ಸಂಸ್ಕೃತದಲ್ಲಿ. ಕದರಿಯ ಅಂದರೆ ಜಿಪುಣ. ಆ ಜಿಪುಣಾಗ್ರೇಸರ ಚಕ್ರವರ್ತಿ ಮನೆ ಯಾವುದು ಅಂದರೆ ಯಾರು ಬೇಕಾದ್ರೂ ಹೇಳು. ಚಿತ್ರಶರ್ಮ ಅಂದರೆ ಅದು ಹೋಗೇ ಬಿಟ್ಟಿತ್ತು, ಹೆಸರೇ ಹೋಗ್ಬಿಟ್ಟಿತ್ತು ಅವನು. ಅಂದರೆ ಇಡೀ ಜಗತ್ತಿನ ತುಂಬೆಲ್ಲ, ಊರಿನ ತುಂಬೆಲ್ಲ ಇವನು ಜಿಪುಣತನಕ್ಕೆ ಭಾರಿ ಪ್ರಸಿದ್ಧನಾದ ವ್ಯಕ್ತಿ. ಆದ್ರಿಂದ ಇವನು ಎಲ್ಲಿ ಎದುರಿಗೆ ಯಾರು ಸಿಕ್ಕರು, ಏನು ಜಿಪುಣ ಅವರು ಆರೋಗ್ಯನೇ ಹೀಗೆ ಕೇಳೋರು. ಅವನ ಹೆಸರಿಡಿದು ಕರೆಯೋದು ಮಾತಾಡೋದು ಯಾರಿಗಿಲ್ಲ. ಸುಧನ್ ಸದನ್ನಂ ಸಚ ಸುವಸ್ತ್ರಂಚ ನಭುಕ್ತಂ ತೇನ ಕುತ್ರಚಿತ್. ಅವನು ಎಂಥ ದುರ್ಬುದ್ಧಿ ಅಂದರೆ ಅವನಿಗೆ ಒಂದಿನ ಆರಾಮ ಕೂತು ಹೊಟ್ಟೆ ತುಂಬ ಒಳ್ಳೆ ಅಕ್ಕಿ ತರಿಸಿ ಅಡುಗೆ ಮಾಡಿಸ್ಕೊಂಡು ತುಪ್ಪ ಗಿಪ್ಪ ಹಾಕ್ಕೊಂಡು ತರಕಾರಿ ಗಿರ್ಕಾರಿ ಹುಳಿ ಗಿಳಿ ಮಾಡ್ಕೊಂಡು ತಿಂದೇ ಇಲ್ಲಂತ್ರಿ. ಕೆಲವ್ರಿಗೆ ಏನೋ ದುರ್ಬುದ್ಧಿ ದೇವ್ರು ಕೊಟ್ಟಾಗಿರುತ್ತೆ. ದಾಸರು ಬೈತಾರೆ ನೋಡಿ, ಹುಗ್ಗಿ ತುಪ್ಪ ಅಗ್ಗವಾಗಿರಲಿಕ್ಕೆ ಗುಗ್ಗರಿ ತಿಂದಿಯಲ್ಲೋ ಪ್ರಾಣಿ ಅಂತ. ಎಲ್ಲ ಸುಭಿಕ್ಷವಾಗಿದೆ, ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಒಳ್ಳೆ ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ ತಿನ್ನುವಾಗ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಒಳ್ಳೆ ಕಾಸ್ಟ್ಲಿದೆ, ಉತ್ತಮವಾದ್ದೇ ತಿನ್ನಿ. ದೇವರಿಗೆ ಉತ್ತಮವಾದ ನೈವೇದ್ಯಕ್ಕೆ ಹಾಕಿ ನೀವು ಉತ್ತಮವಾದ ತಿನ್ನಿ. ನೀವು ಎಷ್ಟೇ ಉಳಿಸಿದ್ರು ಏನೇ ಮಾಡಿದ್ರು ಉಳಿಯೋಷ್ಟು ದಿನ ಅಷ್ಟೇ ಉಳಿಯೋದು. ನೀವು ಅಳದ ಮೇಲೆ ಮನೇಲಿ ದುಡ್ಡು ಎಷ್ಟು ಉಳಿದ್ರೆ ಏನು ಪ್ರಯೋಜನ? ಇವನು ಒಂದಿನ ಒಳ್ಳೆ ಊಟ ಮಾಡಲಿಲ್ಲ, ಯಾಕಂದ್ರೆ ಮಾಡಿದ್ರೆ ಖರ್ಚಾಗ್ಬಿಡುತ್ತಲ್ಲ ಅಂತ. ಇಂಥ ಬುದ್ಧಿ ಇದ್ರೆ ಏನು ಮಾಡ್ತೀರಿ?